ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಪುರುಷೋತ್ತಮನ್. ನಾವು ಇವತ್ತು ನೋಡೋದು ಏನಂದರೆ ಸುಬ್ರಹ್ಮಣ್ಯ ದೇವಸ್ಥಾನ. ಬೆಂಗಳೂರಲ್ಲಿ ಸುಮಾರು ಹಲವಾರು ದೇವಸ್ಥಾನಗಳು ಇರುತ್ತೆ. ಸುಬ್ರಹ್ಮಣ್ಯ ದೇವಸ್ಥಾನ ಅದೇ ಥರ ಇದು ಒಂದು ಒಳ್ಳೆ ದೇವಸ್ಥಾನನೇ. ಯಾಕಂದರೆ ಇದು ಹಳೆ ಕಾಲ ಚರಿತ್ರೆ. ಇದು ಹಳೆಯ ರಾಜರ ಕಾಲದಲ್ಲಿ ಕಟ್ಟಿರುವ ತುಂಬ ಹಳೇ ಕಾಲ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಒಂದು ಇದಿರುತ್ತೆ. ಯಾಕಂದರೆ ಹಲಸೂರಲ್ಲಿ ಶಿವನ ದೇವಸ್ಥಾನ ಇದೆ. ಅದೇ ಥರ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವೂ ಇದೆ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ. ಆ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ ನಾವು ಆಶೀರ್ವಾದ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ದೇವಸ್ಥಾನನ. ಇದು ಬಂದು ಎಂಟ್ರೆನ್ಸ್. ಇದು ಹೂವೆಲ್ಲ ಮಾರ್ತವ್ರೆ, ಹೂವು ಮಾರುತ್ತವ್ರೆ. ಪಕ್ಕದಲ್ಲಿ ಚಪ್ಪಲಿ ಬಿಡುವ ಸ್ಟ್ಯಾಂಡ್ ಇದೆ. ಈ ಗೋಪುರ ಇದೆ, ಮುಖ್ಯವಾದ ಗೋಪುರ ಇದು. ತುಂಬ ಹಳೆ ಕಾಲದ ಗೋಪುರ ಅಂದರೆ ಉದ್ದಕ್ಕಿಲ್ಲ, ದೊಡ್ಡದಾಗಿಲ್ಲ. ಯಾಕಂದರೆ ಹಳೆ ಕಾಲದ ಇದ್ದಿರುತ್ತೆ. ಅದು ಆಮೇಲೆ ಒಡೆದೋಗ್ಬಿಟ್ಟಿದೆ. ಆಲ್ಟ್ರೇಷನ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಇದನ್ನು ಮಾಡಿದ್ದಾರೆ. ಸುಬ್ರಹ್ಮಣ್ಯನ ಕಾಣಂಗೆ ಆ ಸೆಲೆಗಳನ್ನ ಇವಾಗ ಹೊಸದಾಗಿ ಮಾಡಿದ್ದಾರೆ. ಇದು ದೊಡ್ಡ ಎಂಟ್ರೆನ್ಸ್. ಇದು ಪಕ್ಕದಲ್ಲಿ ಮೆಟ್ರೋ, ಒಂದು ರೈಲ್ವೆ ಸ್ಟೇಷನ್ ಇದೆ. ಮೆಜೆಸ್ಟಿಕ್ಕಿಂದ ಬರುವಾಗ ಮೆಟ್ರೋ ಅಲ್ಲಿಂದ ಇಳಿದು ಹತ್ತಿ ಇಲ್ಲಿ ಬಂದು ಇಳಿಬೋದು ಮೆಟ್ರೋ ಸ್ಟೇಷನ್ನು. ಮತ್ತು ಮಾರ್ಕೆಟಿಂದನೂ ಬಸ್ಸಲ್ಲಿ ಬರ್ಬೋದು. ಯಾಕಂದರೆ ದೊಡ್ಡ ರೋಡ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಬರ್ಬೋದು. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ದೇವಸ್ಥಾನನ. ಆಚೆ ಕಡೆ ಎಲ್ಲ ಸುತ್ತಾಡಿ ಆಮೇಲೆ ಒಳಗೆ ಪ್ರವೇಶ ಮಾಡಿದ್ದೀವಿ. ಇದೇ ಒಳಗೆ ಪ್ರವೇಶ ಮಾಡ್ತಾ ಇರೋದು. ಒಳಗೆ ಬಂದರೆ ನವಗ್ರಹ ಫಸ್ಟ್ ಇರುತ್ತೆ. ಆಮೇಲೆ ಲೆಫ್ಟ್ ಸೈಡ್ ಬಂದು ಗಣಪತಿ ದೇವಸ್ಥಾನ ಇರುತ್ತೆ. ಚಿಕ್ಕದು ಗಣಪತಿ ಮಡಗಿರ್ತಾರೆ. ಅದನ್ನು ಪೂಜಿಸ್ಕೊಂಡು ಆಮೇಲೆ ಒಳಗೆ ಹೋಗುವಂತೆ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಹಳೆ ಕಾಲದ ದೇವಸ್ಥಾನ, ಕಲ್ಲಲ್ಲೇ ಕಟ್ಟಿದ್ದಾರೆ. ಇಂಥ ದೇವಸ್ಥಾನ ನೋಡೋದು ಭಾಳ ಕಷ್ಟ. ಬೆಂಗಳೂರು ಸಿಟಿಯಲ್ಲಿ ರಾಜರ ಕಾಲದ ಹಳೆ ದೇವಸ್ಥಾನ ಭಾಳ ಇದೆ. ಅದರಲ್ಲೂ ಇದು ತುಂಬ ಒಳ್ಳೆ ದೇವಸ್ಥಾನ ಇದು. ಸುಬ್ರಹ್ಮಣ್ಯ ಅಂದರೆ ನಿಮ್ಗೆ ಹೇಳೋಕ್ಕೆ ಮಾತುಗಳಿಲ್ಲ. ಯಾಕಂದರೆ ಅಷ್ಟು ಮಾತುಗಳಿದೆ. ಸುಬ್ರಹ್ಮಣ್ಯ ಅಂದ್ರೇ ಒಂದು ನ್ಯಾಯನೀತಿವಾದ ಒಂದು ಒಳ್ಳೆ ದೇವರು ಅಂದರೆ ಸುಬ್ರಹ್ಮಣ್ಯನೇ. ಒಂದು ಪಿಲ್ಲಿ ಶೂನ್ಯ ಮಂತ್ರ ಎಂಥದ್ದು ಮಾಡಿದ್ರು ನಮ್ಮ ಹತ್ರ ಬಂದು ಸೇರಲ್ಲ. ಅಂಥದ್ದೆಲ್ಲ ಕಾಯೋರೇ ಸುಬ್ರಹ್ಮಣ್ಯ ದೇವರು. ಅದಕ್ಕೆ ತುಂಬ ಹಲವಾರು ಜನರುಗಳು ಸುಬ್ರಹ್ಮಣ್ಯನ ಪೂಜಿಸಿ ಆ ಆಶೀರ್ವಾದನ ಪಡೆಯೋಕ್ಕೆ ತುಂಬ ಜನರು ಕಷ್ಟಪಡೋದು. ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ.
ಹಾಯ್ ವಾಸ್ ಹೆಂಗಿದೆ ಸುಬ್ರಹ್ಮಣ್ಯ ದೇವಸ್ಥಾನ? ನೀವು ಬನ್ನಿ, ನಿಮ್ಮ ಕುಟುಂಬವಾಗಿಯೂ ಬನ್ನಿ, ಆ ದೇವ್ರನ್ನ ಪೂಜಿಸಿ ಸುಬ್ರಹ್ಮಣ್ಯ ಆಶೀರ್ವಾದ ಪಡೀರಿ. ನಿಮ್ಮಲ್ಲಿರೋದು ನಿಮ್ಮನ್ನು ಬಿಟ್ಟು ಹೋಗೋದು ಕೆಟ್ಟದಲ್ಲ, ಒಳ್ಳೆಯದು ನಿಮ್ಮನ್ನು ಬಂದು ಪಡೆಯುತ್ತೆ. ಅದು ಏನಂದರೆ ಸುಬ್ರಹ್ಮಣ್ಯನೇ. ನೀವು ನೋಡ್ತಾ ಇರೋದು ಟ್ರಾವೆಲ್ ಇದು ಪುರುಷೋತ್ತಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸುಬ್ರಹ್ಮಣ್ಯನ ಪೂಜಿಸೋಣ. ಇವಾಗ ನೀವು ನೋಡಿದ ನಾಗರ ದೇವಸ್ಥಾನ. ಈ ನಾಗ ದೇವತೆಗಳಿಗೆ ನಾವು ಏನಾದ್ರು ಪೂಜೆ ಮಾಡೋದಿದ್ರೆ ಇಲ್ಲಿ ಬಂದು ಮಾಡಬಹುದು. ಅಂಥ ದೊಡ್ಡದಾಗಿ ಮಾಡಿದ್ದಾರೆ. ಅದನ್ನು ತುಂಬ ಚೆನ್ನಾಗಿದೆ. ತುಂಬ ಜನರು ಬಂದು ಮಾಡ್ಕೊಂಡು ಹೋಗ್ತಾರೆ. ಅವರು ಇರೋ ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ. ಅದೇ ಥರ ನಮ್ಮ ಮನಸ್ಸಲ್ಲಿ ಏನು ಕಷ್ಟಗಳಿದೆಯೋ ಅದನ್ನು ಬೇಡ್ಕೊಂಡು ಸುಬ್ರಹ್ಮಣ್ಯ ಹತ್ರ ಬಂದರೆ ಅದು ನಿವೃತ್ತಿ ಆಗುತ್ತೆ. ಅದು ಈ ಹಲಸೂರು ಸುಬ್ರಹ್ಮಣ್ಯ ದೇವಸ್ಥಾನ ತುಂಬ ಒಂದು ಒಳ್ಳೆ ಶಕ್ತಿ ಬಾಳ ಇರುವ ದೇವಸ್ಥಾನ. ಆ ಶಕ್ತಿನ ಬಂದು ನೋಡಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಫುಲ್ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ.
ಬಂದಾಯಿತು, ಆ ಸುಬ್ರಹ್ಮಣ್ಯ ನೋಡೋಣ ಅಂತ, ಆ ದಂಡಾಯುಧ ಬಾಣಿನ ನೋಡೋಣ ಅಂತ. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ. ಆ ದಂಡಾಯುಧ ಬಾಣಿನ ಸುಬ್ರಹ್ಮಣ್ಯನ ಆಶೀರ್ವಾದ ಪಡೆಯೋಣ. ಬನ್ನಿ ನೋಡೋಣ.